ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಯಾಕೆಂತಂದರೆ ನಮ್ಮ ಕಾರ್ಗಿಲ್ ಯೋಧರನ್ನ ಹಿರಿಯರೆಲ್ಲ ಬಂದಿದ್ದಾರೆ. ಇವತ್ತು ನಮ್ಮನ್ನ ಅನ್ನ ಹಾಕೋರು ರೈತ, ದೇಶ ಕಾಯೋರು ಯೋಧ. ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಡುಗಡೆ ಟಿವಿ ಬಿಡುಗಡೆ ದಿವಸ ಸಹ ಅವ್ರನ್ನೆಲ್ಲ ಕರೆಸಿದ ಧನ್ಯವಾದಗಳು. ಮತ್ತು ಪಿ ಉಮೇಶ್ ಅವರು ಮತ್ತು ನಿರ್ದೇಶಕರು, ಇವರು ಒಂದು ಸಾಹಸ ಬಹಳ ಚೆನ್ನಾಗಿದೆ. ಯಾಕೆಂದರೆ ಬಹಳ ದಿವಸದಿಂದ ಪಾಪ ಹೇಳ್ಕೊಂಡು ಬಂತು, ಆದರೆ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ. ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ, ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು. ಮತ್ತು ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶು, ಮಂಜೂರು, ಥ್ರಿಲ್ಲರ್ ಮಂಜೂರು, ಇನ್ನೂ ಬೇಕಾದ ಜನ ಹಳಬರೆಲ್ಲ ನಮಗೆ ಇಲ್ಲಿ ಜೊತೆಲಿ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ಗೆ ಬಹಳ ಸಂತೋಷ. ಇವತ್ತು ನಿರ್ಮಾಪಕ, ನಿರ್ದೇಶಕರು, ತಾಂತ್ರಿಕರು ಇವರೆಲ್ಲ ಇದ್ರೂ ಒಬ್ಬ ಕಲಾವಿದರ ಹತ್ರ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು, ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ. ನಮಗೆಲ್ಲ ಅವರೆಲ್ಲ ಕೆಲವೆಲ್ಲ ಬಂದಿಲ್ಲ, ಕೆಲವೆಲ್ಲ ಬಂದಿದ್ದಾರೆ. ಎಲ್ಲ ಒಂದು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದರೆ ಪ್ರತಿಭೆ ಇರೋರು. ಜೊತೆಗೆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು. ಅದ್ರಲ್ಲಿ ನಮ್ಮ ಗಣೇಶ ರಾವ್ ಅವರು ಇವರೆಲ್ಲ ಏನು ಹಳಬರು ಇವರೆಲ್ಲ. ಮತ್ತು ಚಿತ್ರದಲ್ಲಿ ಪ್ರತಿಯೊಬ್ಬರು ಸಹಿತ ಕಲಾವಿದರು ಸಹಿತ ಇದು ನಮ್ಮ ಚಿತ್ರ, ಇದು ನಮ್ಮ ಕಪಿಲನ ಚಿತ್ರ, ಇದು ನಮ್ಮ ಮನೆಯ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಕಲಾವಿದರು ಇರಬೇಕಾದ ಒಂದು ನಿಷ್ಠೆ, ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದ್ದಾರೆ. ಅವರ ಜೊತೆ ನಮಗೂ ಒಂದು ಅಳಿಲು ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ, ಮಾಡಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಬೇಕು. ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ. ಅವಳೆಲ್ಲ ಚೆನ್ನಾಗಿದ್ರೆ, ಇವಾಗ ನಾನು ಹೇಳಿದ್ನಲ್ಲ, ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ. ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕೆಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ, ಬೇಕಾದಷ್ಟು ತಾಂತ್ರಿಕರಿಗೆ, ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು. ಒಟ್ಟಾಗಿ ಇರಬೇಕು ಅಂದರೆ ಸರ್ವೇ ಜನ ಸುಖಿರಬಹುದು, ಎಲ್ಲರೂ ಚೆನ್ನಾಗಿರಲಿ. ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡಲಿ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿಯವರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ಇಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನೂ ಎಲ್ಲೋ ಹೊರಟೋಗ್ತಾರೆ. ಎಲ್ಲೋ ಹೋಗಿದ್ರೆ ಕರ್ನಾಟಕದಲ್ಲಿ ಇರೋಂಗೆ ಮಾಡಿ ನೀವೆಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಪೂರ್ಣ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು, ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ, ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಬೇರೆ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು. ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಬಂದು 65 ವರ್ಷ ಆಯ್ತು. ಆವಾಗಲಿಂದ ಕನ್ನಡ ಚಿತ್ರರಂಗ ನಾಟಕ ಸೇರಿದ್ರೆ 75 ವರ್ಷ ಆಯ್ತು. ನಾವು ಬಣ್ಣದ ಬದುಕು ಬಂದು ನಮ್ಮ ಬಣ್ಣನೇ ಇದು. ಅದಕ್ಕೆ ಇವು ಅಭಿಮಾನಿಗಳು, ಅನ್ನದಾತರು, ಪ್ರೇಕ್ಷಕರು ನೀವು ಚಿತ್ರನ ನೋಡಿ, ನಮ್ಮ ಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳು ಬಂದ ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಉದ್ಯಮ ಬೆಳೆಯುವ ಹಾಗೆ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಇಡೀ ಕರ್ನಾಟಕದ ಮೇಲೆ ಇರಲಿ. ಜೈ ಕರ್ನಾಟಕ ಮಾತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.